ರಷ್ಯಾ ಅಧ್ಯಕ್ಷರ ಭಾರತ ಭೇಟಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಜತಾಂತ್ರಿಕ ವಿಶ್ಲೇಷಕರಾದ ಸಂಜೀವ್ ಕುಮಾರ್ ಅವರು ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಕುಮಾರ್ ಸರ್, ಪಾರ್ಥಸಾರಥಿ ಸರ್ ಒಂದು ಅಂದರೆ ಅವ್ರು ಹೇಳ್ತಾ ಇದ್ರು ಒಂದು ರೀತಿಯಲ್ಲಿ ಈ ಭೇಟಿಯಿಂದಾಗಿ ಭಾರತ ರಷ್ಯಾ ಸಂಬಂಧ ಒಂದು ಹೊಸ ಚಮಕ್ ಪಡೀತು. ಕೆಲವು ದಿನಗಳಲ್ಲಿ ಅಮೆರಿಕ ಭಾರತದ ಈ ಹದಗೆಟ್ಟಿರುವ ಸಂಬಂಧ ಕೂಡ ಸರಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ. ಡು ಯು ಅಗ್ರಿ? 100%. ಕಾರಣ ಏನಪ್ಪಾ ಅಂದರೆ ಈಗ ನಾವು ಕ್ಲಿಯರ್ ಆಗಿ ಅಲಿಪ್ತ ನೀತಿಯ ಒಂದು ಕಾಲದಲ್ಲಿ ಇಲ್ಲ. ಯಾಕಂದ್ರೆ ಶೀತ ಯುದ್ಧನೂ ಇಲ್ಲ ಈಗ, ಅಥವಾ ಉತ್ತರ ಶೀತ ಯುದ್ಧ ಅಂತ ಏನು ಹೇಳ್ತೀವಲ್ಲ ಅದೊಂಥರ ಇನ್ನೊಂದು ಪ್ರಪೋಸಿಷನ್, ಅದು ಸ್ಪೆಕ್ಯುಲೇಟಿವ್. ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ. ಆದರೆ ಖಂಡಿತವಾಗಿ ಒಂದು ಕೋಲ್ಡ್ ವಾರ್ ಏನಿದೆಯಪ್ಪ ಅಂಥದ್ದೇನು ಇಲ್ಲ ಈಗ. ಚೈನಾ ಅಮೇರಿಕಾನೇ ಆಗಲಿ, ರಷ್ಯಾ ಅಮೇರಿಕಾನೇ ಆಗಲಿ. ಸೊ ಇಂಡಿಯಾ ಏನು ಫಾಲೋ ಮಾಡ್ತಿದೆ ಅಂದರೆ ಇಟ್ ಬಿಲೀವ್ಸ್ ಇನ್ ಸ್ಟ್ರಾಟಜಿಕ್ ಅಟಾನಮಿ, ನಾಟ್ ನಾನ್ ಅಲೈನ್ಮೆಂಟ್. ಎರಡಕ್ಕೂ ಬಹಳ ಡಿಫರೆನ್ಸ್ ಇದೆ. ಸ್ಟ್ರಾಟಜಿಕ್ ಅಟಾನಮಿ ಏನಪ್ಪಾ ಅಂತಂದರೆ, ನಾವು ಮೊದಲೇ ಹೇಳಿದಾಗೆ ರಷ್ಯಾ ಜೊತೆಗೆ 60% ಡಿಫೆನ್ಸ್ ಡೀಲ್ ಇದ್ದು ಕೂಡ ಅದು ಕಡಿಮೆ ಆಗ್ತಾ ಬಂತು 2017ಕ್ಕೆ. 2024-25ಕ್ಕೆ ಅದು ಆಲ್ಮೋಸ್ಟ್ 36%ಗೆ ಬಂತು. ಅಂದರೆ ಇಂಡಿಯಾ ಬೇರೆ ಬೇರೆ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿದ್ರು. ಬಟ್ ಜನರಲ್ ಎಲೆಕ್ಟ್ರಿಕಲ್ ಜೊತೆ ಆಗಿದ್ದು ಪ್ರಾಬ್ಲಮ್ಮು, ಚೇತಕ್ ಹೆಲಿಕಾಪ್ಟರ್ಗೆ ಒಂದು ಏನು ಇಂಜಿನ್ ಕೊಡೋದಕ್ಕೊಂದೇನು ಪ್ರಾಬ್ಲಮ್, ಅವೆಲ್ಲ ಆಗಿದ್ದಕ್ಕೂ ಕೂಡ ಅದು ಕ್ಲಿಕ್ ಆಗಲಿಲ್ಲ. ಬಟ್ ನಾವು ಹೇಳ್ದಂಗೆ ಬ್ಯಾಡ್ ವೆದರ್ ಫ್ರೆಂಡ್ಶಿಪ್ ಇದ್ದೇ ಇದೆ ನಮ್ಮ ಜೊತೆಗೆ. ಆದರೆ ಅಮೇರಿಕಾನ ನಾವು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಬೇಕಾದಷ್ಟು ಸೆಕ್ಟರ್ಗಳಲ್ಲಿ ಇವತ್ತು ಕೂಡ 4ನೇ ಒಂದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್, ಅದು ಅಂದರೆ ಎಕ್ಸ್ಪೋರ್ಟರ್ ಆಫ್ ಆಯಿಲ್ ನಂಬರ್ 1. ಆಮೇಲೆ ಮೈಕ್ರೋ ಎಲೆಕ್ಟ್ರಾನಿಕ್ಸ್, ಅದು ಏನು ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಏನಿದೆಯಲ್ಲ ಪ್ಲಸ್ AI, ರೋಬೋಟಿಕ್ಸ್, ಇವೆಲ್ಲ ಏನಿದೆಯಲ್ಲ ಇದು ಅಮೇರಿಕ ಭಾಳ ಅಡ್ವಾನ್ಸ್ಡ್. ಪ್ಲಸ್ ಇಸ್ರೋ ಮತ್ತು ನಾಸಾ ಏನು ಸಂಬಂಧಗಳಿದಾವಲ್ಲ ಇವೆಲ್ಲ ಒಂದು ನೋಡಿದಾಗ, ಪ್ಲಸ್ ನಮ್ಮದೊಂದು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಏನಿದೆಯಲ್ಲ ಅದು ಇನ್ನೂ ಅಷ್ಟು ನಾವು ಅಡ್ವಾನ್ಸ್ ಆಗಿಲ್ಲ. ಸೊ ನಾವು ಅಲ್ಲಿ ಬರಬೇಕಂದ್ರೆ ಇನ್ನೊಂದು ಮೇ ಬಿ ಒಂದು 20-30 ವರ್ಷ ಆಗ್ಬೋದು. ಸೊ ಹಾಗಾಗಿ ಇದು ರಷ್ಯಾ ಭಾರತ ಫ್ರೆಂಡ್ಶಿಪ್ ಏನಿದೆಯಲ್ಲ ಇದು ಅಮೇರಿಕಾದ ವಿರೋಧ ಅಂತ ಹೇಳೋದು ಬಹಳ ಒಂದು ಇದು ಪ್ರಾಬ್ಲಮ್ ಇದು. ಓಕೆ, ಯಾಕಂದರೆ ರಷ್ಯಾ ಮತ್ತು ಇಂಡಿಯಾದೇನಿದೆಯಲ್ಲ ಒಂದು ಸ್ಟ್ರಾಟಜಿಕ್ ಅಟಾನಮಿ. ನಾವು ರಷ್ಯಾ ಜೊತೆಗೂ ಎಂಗೇಜ್ ಮಾಡ್ತೀವಿ, ಯುಕ್ರೇನ್ ಯುದ್ಧದಲ್ಲಿ ನಾವು ಶಾಂತಿಗೂ ಕರೆ ಪಡಿಸ್ತೀವಿ. ಬಟ್ ಆದರೆ ರಷ್ಯಾನ ಒಂದು ಖಂಡನೆ ಮಾಡಿ ಕೂಡ ಅವ್ರ ಜೊತೆ ನಾವು ತೈಲವನ್ನು ಇದು ಇಂಪೋರ್ಟು ಮಾಡ್ಕೊಳ್ತೀವಿ. ದಿಸ್ ಇಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಟ್ರೇಡ್ ಸೆಕ್ಟರ್ನಲ್ಲಿ $100 ಬಿಲಿಯನ್ ಟಚ್ ಆಗ್ಬೇಕಂದ್ರೆ ಏನು, ಯುರೇಷಿಯನ್ ಯೂನಿಯನ್ ಇದೆ ರಷ್ಯಾ ಜೊತೆಗೆ. ಅದು ಈಗ ಫ್ರೀ ಟ್ರೇಡ್ ಬಗ್ಗೆ ಮಾತಾಡಿದ್ದಾರೆ. ಯುರೇಷಿಯಾದಲ್ಲಿ ಫ್ರೀ ಟ್ರೇಡ್ ಪಾರ್ಟ್ನರ್ಶಿಪ್ ಆದರೆ ನಾವು ಯುರೋಪಿಯನ್ ಯೂನಿಯನ್ ಏನೊಂದು ಪ್ರಾಬ್ಲಮ್ಸ್ ಆಗ್ತಿದೆಯಲ್ಲ, ಈಗ ಮೊದಲು ಯುರೋಪಿಯನ್ ಯೂನಿಯನ್ ಬಂದಾಗ ಭಾಳ ಅಡ್ವಾಂಟೇಜ್ ಇದೆ. ಇಂಡಿಯಾ ಯುರೋಪಿಯನ್ ಯೂನಿಯನ್ ಟ್ರೇಡ್ ಭಾಳ ಚೆನ್ನಾಗಿತ್ತು. ಆದರೆ ಗ್ರ್ಯಾಜುವಲ್ ಆಗಿ ಭಾಳಷ್ಟು ಸಮಸ್ಯೆ, ಬ್ರೆಕ್ಸಿಟ್ ಆಯಿತು, ಆಮೇಲೆ ಗ್ರೀಕ್ ಎಕಾನಮಿ ಇವೆಲ್ಲ ಕೊಲ್ಯಾಪ್ಸ್ ಆದಮೇಲೆ ಇಂಡಿಯಾ ಯುರೋಪಿಯನ್ ಟ್ರೇಡ್ ಕೂಡ ಒಂದು ಆ ಲೆವೆಲ್ಗೆ ಉಳಿಲಿಲ್ಲ. ಈಗ ಯುರೇಷಿಯನ್ ಯೂನಿಯನ್ ಜೊತೆಗೆ ಇಂಡಿಯಾ ಫ್ರೀ ಟ್ರೇಡ್ ಆಯ್ತಂದ್ರೆ ಆಬ್ವಿಯಸ್ಲಿ ಈಗ ನೋಡ್ರಿ, ಕಾಲ ಜಿಯೋ ಪಾಲಿಟಿಕ್ಸ್ದು ಅಲ್ಲ, ಜಿಯೋ ಸ್ಟ್ರಾಟಜಿದು ಅಲ್ಲ, ಈಗ ಕಾಲ ಜಿಯೋ ಎಕನಾಮಿಕ್ಸ್. ಇಕನಾಮಿಕಲಿ ಯಾರು ಜಿಯೋಗ್ರಫಿನ ಕಂಟ್ರೋಲ್ ಮಾಡ್ತಾರೆ, ನಾಟ್ ಥ್ರೂ ಮಿಲಿಟರಿ ಆರ್ ನಾಟ್ ಥ್ರೂ ಜಸ್ಟ್ ಫಿಸಿಕಲ್ ಟೆರಿಟರಿ. ಈಗ ಹಿಮಾಲಯ ಇದ್ರೆ ನಮ್ಮ ರಕ್ಷಣೆ ಅಂತಿದ್ವಿ ನಾವು, ಇವತ್ತಿಗೂ ಕೂಡ ಇದೆ. ಬಟ್ ಮಿಸೈಲ್ ಬಿಟ್ರೆ ಬರಲ್ವಲ್ಲ. ಅದೇ ರೀತಿಯಾಗಿ ನಾವು ಆರ್ಮಿ ಮೂಲಕ ಜಿಯೋಗ್ರಫಿ ಕಂಟ್ರೋಲ್ ಮಾಡ್ತೀವಿ ಅಂದ್ರೂ ಆಗಲ್ಲ. ಈಗ ಇಕಾನಮಿ ಮೂಲಕ ಜಿಯೋಗ್ರಫಿ, ಫಾರ್ ಎಕ್ಸಾಂಪಲ್ ಇಲ್ಲ ಸಂಜೀವ್ ಕುಮಾರ್ ಸರ್, ಈಗ ಜಿಯೋ ಎಕಾನಮಿ ಬಗ್ಗೆ ಎಷ್ಟು ಮಾತನಾಡಿದ್ರು, ಹೇಳಿ ಸರ್, ಜಿಯೋ ಎಕಾನಮಿ ಬಗ್ಗೆ ಎಷ್ಟು ಮಾತನಾಡಿದ್ರು ಕೂಡ ಮೊನ್ನೆಯ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಅಥವಾ ಪಹಲ್ಗಾಮ್ ಅಟ್ಯಾಕ್ನ ಸಂದರ್ಭದಲ್ಲಿ ಕಳೆದ 20 ವರ್ಷಗಳಲ್ಲಿ ಅಮೆರಿಕಾದ ಸ್ಟ್ಯಾಂಡ್ ಏನಿತ್ತು ವಾರ್ ಆನ್ ಟೆರರ್ ಬಗ್ಗೆ, ಅದು ಏಕಾಏಕಿ ಅದರ ವ್ಯಾಖ್ಯೆನೇ ಬದಲಾದಂತೆ ಕಂಡು ಬಂತು. ಆ ಸಂದರ್ಭದಲ್ಲಿ ನಾವು ಈ ಒಂದು ಜಿಯೋ ಲೊಕೇಶನ್ನಲ್ಲಿ ಚೈನಾನೇ ನಾವು ಪೂರ್ತಿಯಾಗಿ ನಂಬೋ ಹಂಗಿಲ್ಲ. ಅಮೇರಿಕಾ ಮಾಡ್ತಾ ಇರ್ತಕ್ಕಂಥ ಪಾಲಿಸಿಗಳನ್ನು ಗಮನಿಸಿದಾಗ, ಮುನೀರನ್ನು ಕರೆದು ಡಿನ್ನರ್ ಕೊಟ್ಟಿದ್ದರಿಂದ ಹಿಡಿದು ಜಾರ್ಜ್ ಬುಷ್ ಸೆಕೆಂಡ್ ನಂತರ ಏನು ಬರಾಕ್ ಒಬಾಮಾ ಅವರಿಗೆ ಸ್ಟ್ಯಾಂಡ್ ಇತ್ತು ಅದು ಇವತ್ತಿದ್ದಂತೆ ಕಾಣ್ತಾ ಇಲ್ಲ. ಹಾಗಿರುವ ಪರಿಸ್ಥಿತಿಯಲ್ಲಿ ನಾವು ಮತ್ತೊಮ್ಮೆ ರಷ್ಯಾದ ಮೇಲೆ ಅವಲಂಬಿತ ಆಗ್ತಿದ್ದೀವ ಅಂತ ಈ ಜಿಯೋ ಲೊಕೇಶನನ್ನು ಗಮನದಲ್ಲಿಟ್ಕೊಂಡು ನೋಡಿದಾಗ, ವಿಟೋ ಪವರ್ ಇರ್ತಕ್ಕಂಥ ರಾಷ್ಟ್ರಗಳು ಈ ಕಾಂಟೆಕ್ಸ್ಟಲ್ಲಿ
ಈಗ ಅವಲಂಬನೆ ಅನ್ನೋದು ಬಹಳ ಒಂದು ಅದು ನ್ಯಾರೋ ಎಕ್ಸ್ಪ್ಲನೇಷನ್ ಆಗುತ್ತೆ. ಯಾಕಂದರೆ ರಷ್ಯಾಗೂ ಕೂಡ ನೋಡ್ರಿ, ಯುಕ್ರೇನ್ ಯುದ್ಧ ಆದಮೇಲೆ ಕೃಷಿ ಕ್ಷೇತ್ರದಲ್ಲಿ, ಆಮೇಲೆ ಫಿಶರೀಸ್ ಕ್ಷೇತ್ರದಲ್ಲಿ ಜಪಾನ್ನಿಂದನೂ ಸಪೋರ್ಟ್ ಸಿಗಲ್ಲ, ಅಮೇರಿಕಾ ಯುರೋಪಿಯನ್ ಯೂನಿಯನ್ನಿಂದನೂ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಫುಡ್ ಗ್ರೈನ್ಸು ಆಮೇಲೆ ಫುಡ್ ಐಟಮ್ಸೇ ಇಲ್ಲದೆ ನೀವು ಎಷ್ಟೇ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿದರೂ ಕೂಡ ಈಗ $100 ಬಿಲಿಯನ್ ನಾವು ಟಚ್ ಹೆಂಗೆ ಮಾಡಬೇಕು? ಇದಕ್ಕೆ ಆಪ್ಷನ್ಸ್ ಏನಪ್ಪ ಅಂದರೆ, ಅಫ್ಕೋರ್ಸ್ ಇದು ಸ್ವಿಫ್ಟ್ ಎಲ್ಲ ಪ್ರಾಬ್ಲಮ್ ಇದೆ, ಬಟ್ ನಾವಷ್ಟೇ ರಷ್ಯಾ 70s ಒಂದು ಇರಾ ಬೇರೆ ಇತ್ತು. ಆ ಟೈಮಲ್ಲಿ ನಮ್ಮ ಗ್ರೀನ್ ರೆವಲ್ಯೂಷನ್ ನಡೀತಾ ಇತ್ತು, ನಮ್ಮ ಕೃಷಿ ಕ್ಷೇತ್ರದಲ್ಲಿ ನಾವಿನ್ನು ವಿಕಾಸ ಮಾಡ್ತಾ ಇದ್ವಿ, ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡ್ತಾ ಇದ್ವಿ. ಆದರೆ ಈಗ ನಾವು ಸರ್ಪ್ಲಸ್ ಪ್ರೊಡಕ್ಷನ್ನಲ್ಲಿದ್ದೀವಿ. ನಾವು ಎಷ್ಟೇ ಒಂದು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿದೆ ಅಂದರೆ ನಾವು ಸರ್ಪ್ಲಸ್ ಪ್ರೊಡಕ್ಷನ್ ಇದ್ದೀವಿ. ಗ್ಯಾಟ್ WTO ಒಂದು ಸ್ಯಾಂಕ್ಷನ್ಗಳು ಇದ್ದರೂ ಕೂಡ ನಮ್ಮ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಚೆನ್ನಾಗಿದೆ. ಈಗ ರಷ್ಯಾಗೆ ಆಯಿಲ್ ಬದಲಿ ಫುಡ್ 80ನೇ ಇಸ್ವಿಯಲ್ಲಿ ಆಲ್ರೆಡಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು, ಗರ್ಬಚೋವ್ ಮತ್ತು ಇವರಿಂದ, ನಮ್ಮ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಟೈಮಲ್ಲಿ. ಈಗ ಅದೇ ಒಂದು ಕಾಲ ವಾಪಸ್ ಬಂದಿದೆ. ಈಗ ಅಲ್ಟಿಮೇಟ್ಲಿ ಫುಡ್ ಅಂತೂ ಬೇಕೇ ಕಾಲ. ಸೊ ಫುಡ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜಿ ನಮ್ಮ ಫ್ಯೂಚರು. ನಮಗೆ ಎಷ್ಟೇ ಶಸ್ತ್ರ ಅವ್ರು ಕೊಟ್ಟರು ಕೂಡ ನಾವು ಅವ್ರಿಗೆ ಅವಲಂಬನೆ ಆಗಲಿಲ್ಲ ಅಂದರೆ ನಾಳೆ ಅದು ಪ್ರಾಬ್ಲಮ್ ಆಯಿತು ಅಂದರೆ ಅಮೇರಿಕಾ ಇದ್ದೇ ಇದೆ. ಅಮೇರಿಕಾ ಇಸ್ ಎನಿ ಟೈಮ್ ಅವೈಲೇಬಲ್. ಈಗ ಇಲ್ಲ ಕೊಡಲ್ಲಪ್ಪ ನೀವು ಸುಖವಾಯ್ 57 ಅಂದರೆ ಅದು ಆಯ್ತು ಬಿಡಿ, F-35 ತೊಗೊಂಡ್ಬಿಡೋಣ ಅಂತೀವಿ ನಾವು. ಸೊ ದೇರ್ ಇಸ್ ಆಲ್ವೇಸ್ ಆಪ್ಷನ್ಸ್. ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸಂಜೀವ್ ಕುಮಾರ್ ಸರ್. ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.